I discussed about ancillaries to trade and types of business objectives. Yes, in business objectives there are three types. The first one is the economical objectives, the next one is the social objectives, the third one is the individual objectives. Yes, ಈ ಮುಂಚಿನ ಒಂದು ತರಗತಿಯಲ್ಲಿ ನಾವು ನೋಡಿದ್ದು ಯಾವುದು ಅಂತ ಬಂದ್ರೆ ವ್ಯವಹಾರದ ಪೂರಕಗಳು ಅಥವಾ ವ್ಯಾಪಾರಕ್ಕೆ ಇರುವಂತಹ ಪೂರಕಗಳು ಯಾವುದಿದ್ದಾವೆ ಅನ್ನುವಂತಹದ್ದು. ನಂತರದಲ್ಲಿ ವ್ಯವಹಾರದ ಉದ್ದೇಶಗಳನ್ನ ನೋಡಿದ್ದೀವಿ. ಆ ವ್ಯವಹಾರದ ಉದ್ದೇಶಗಳಲ್ಲಿ ಮೂರು ವಿಧಗಳನ್ನಾಗಿ ವಿಂಗಡಿಸಿರುವಂತಹದ್ದು: ಆರ್ಥಿಕ ಉದ್ದೇಶ, ಸಾಮಾಜಿಕ ಉದ್ದೇಶ ಮತ್ತು ವೈಯಕ್ತಿಕ ಉದ್ದೇಶಗಳನ್ನಾಗಿ ನಾವು ಏನು ಮಾಡಿದ್ದೀವಿ, ವಿಂಗಡಣೆಯನ್ನ ಮಾಡಿರುವಂತಹದ್ದು. ಎಸ್, ಟುಡೇ I want to discuss the objectives of a business. ಇವತ್ತಿನ ತರಗತಿಯಲ್ಲಿ ನಾವು ನೋಡಬೇಕಾದಂತಹ ವಿಷಯ ಯಾವುದು ಅಂದರೆ ವ್ಯವಹಾರದ ಉದ್ದೇಶಗಳು. ವ್ಯವಹಾರದ ಉದ್ದೇಶಗಳು. ಎಸ್, ಸಿಂಪಲ್. Every activity have their own objectives. ಪ್ರತಿಯೊಂದು ಚಟುವಟಿಕೆಯು ತನ್ನದೇ ಆದಂತಹ ಒಂದು ಉದ್ದೇಶವನ್ನ ಹೊಂದಿರುತ್ತದೆ. As same, business as also have some of the objectives. ವ್ಯವಹಾರವು ಸಹಿತವಾಗಿ ತನ್ನದೇ ಆದಂತಹ ಕೆಲವು ಉದ್ದೇಶಗಳನ್ನ ಹೊಂದಿದೆ. ಆ ಉದ್ದೇಶಗಳು ಯಾವಾಗಿದ್ದಾವೆ? What are those objectives? What are those objectives? Let us see one by one. Let us see what? One by one. ಒಂದಾದ ಒಂದು ನಂತರದಲ್ಲಿ ನಾವು ನೋಡೋಣ ವ್ಯವಹಾರದ ಉದ್ದೇಶಗಳನ್ನ ನೋಡುವಂತಹದ್ದು. Yes. For example, why you start the business or why we start the business? ನಾವು ಅಥವಾ ನೀವು ಯಾಕೆ ಒಂದು ವ್ಯವಹಾರವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮೊದಲು ಹಾಕೊಂಡ್ಬಿಡೋದು. ಎಸ್, ವಿಚ್ ಇಂಟೆನ್ಷನ್? ದ ಓನ್ಲಿ ಒನ್ ಇಂಟೆನ್ಷನ್ ಈಸ್, ಅತ್ಯಂತ ಪ್ರಮುಖವಾಗಿರುವಂತಹ ಉದ್ದೇಶ ಅಥವಾ ದೃಷ್ಟಿಕೋನ ಯಾವುದು ಅಂದರೆ ಲಾಭವನ್ನ ಗಳಿಸುವಂತಹದ್ದು. ಅತ್ಯಂತ ಪ್ರಮುಖವಾದ ಉದ್ದೇಶ ವ್ಯವಹಾರ ಸ್ಥಾಪನೆಗೆ ಇರುವಂತಹದ್ದು ಲಾಭವನ್ನ ಗಳಿಸುವಂತಹದ್ದು. ಎಸ್, ಅಪಾರ್ಟ್ ಫ್ರಮ್ ದ ಪ್ರಾಫಿಟ್, ಈ ಒಂದು ಲಾಭದ ಉದ್ದೇಶವನ್ನ ಹೊರತುಪಡಿಸಿಯೂ ಸಹಿತವಾಗಿ ಅನೇಕ ಉದ್ದೇಶಗಳನ್ನು ನಾವು ಕಾಣಬಹುದು. ಅನೇಕ ಉದ್ದೇಶಗಳನ್ನ ಕಾಣಬಹುದು. ಎಸ್, ಯಾವ್ಯಾವಿದಾವೆ? ದ ಫಸ್ಟ್ ಒನ್ ಇಸ್ ಅ ಮಾರ್ಕೆಟ್ ಸ್ಟ್ಯಾಂಡಿಂಗ್. ಮಾರುಕಟ್ಟೆ ನೆಲೆ. ಮಾರುಕಟ್ಟೆ ನೆಲೆ. ಮಾರ್ಕೆಟ್ ಸ್ಟ್ಯಾಂಡಿಂಗ್. ಎಸ್, ವಾಟ್ ಈಸ್ ದ ಮಾರ್ಕೆಟ್ ಸ್ಟ್ಯಾಂಡಿಂಗ್? ಎಸ್, ಸಿಂಪಲ್. The market standing refers to the position of an enterprise. Position of an enterprise in relation to its competitors. In relation to its competitors. Yes, market standing is a what? It is a position. It is a position relating to its competitors. Relating to its competitors. ಮಾರುಕಟ್ಟೆ ನೆಲೆ ಅನ್ನುವಂತಹದ್ದು ಒಂದು ಪ್ರಮುಖವಾದ ಸ್ಥಾನವಾಗಿರುವಂತಹದ್ದು. ಈ ಪ್ರಮುಖವಾದ ಸ್ಥಾನ ಯಾವುದರೊಂದಿಗೆ ಇರುವಂತಹದ್ದು? ತನ್ನ ಪ್ರತಿಸ್ಪರ್ಧಿಗಳ ವಿರುದ್ಧವಾಗಿ. ತನ್ನ ಪ್ರತಿಸ್ಪರ್ಧಿಗಳ ವಿರುದ್ಧವಾಗಿ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ, ಯಾವ ಸ್ಥಾನದಲ್ಲಿ ಹೋಗಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ತಗೋಣ. ಯಾವುದಕ್ಕೆ? ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ, ಯಾವ ಸ್ಥಾನದಲ್ಲಿ ಹೋಗಬೇಕಾಗಿದೆ ಅನ್ನುವಂಥದ್ದಕ್ಕೆ. ಎಸ್, ನಮ್ಮ ಕಂಪನಿ ಏನ್ ಮಾಡ್ತಾ ಇತ್ತು ಅಥವಾ ನಮ್ಮ ಒಂದು ವ್ಯವಹಾರ ಮೊದಲು 2 ಬ್ರಾಂಚಸ್ ಅನ್ನ ಹೊಂದಿತ್ತು. 2 ಬ್ರಾಂಚಸ್. 2 ಬ್ರಾಂಚಸ್ ಅನ್ನ ಹೊಂದಿತ್ತು. ಯಾವ್ದಾದ್ರು ಪ್ಲೇಸ್ ಅನ್ನ ತಗೋಣ. ಸೊ ಈ 2 ಬ್ರಾಂಚಸ್ ಅನ್ನ ಹೊಂದಿದ್ಗಳನ್ನೇ ಸೊ ನಂತರದಲ್ಲಿ ಏನಾಯ್ತು, ವೈಡ್ ಸ್ಪ್ರೆಡ್ ಆಗಿ ಬೆಳೀತಾ ಹೋಯಿತು. ಬೇರೆ ಬೇರೆ ರೀತಿಯಾಗಿ ವಿಸ್ತಾರವಾಗಿ ಬೆಳೀತಾ ಹೋಗೋದನ್ನು ನಾವು ಕಾಣ್ತಾ ಇದ್ದೀವಿ. ಎಸ್, ಯಾರ ವಿರುದ್ಧವಾಗಿ? ನಮ್ಮ ಕಾಂಪಿಟೇಟರ್ ವಿರುದ್ಧವಾಗಿ. ಹೇಗೆ ಸಾಧ್ಯ ಆಯಿತು?
ಫಾರ್ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ. ನಮ್ದು ಒಂದು ಮೊಬೈಲ್ ಕಂಪನಿ ಇದೆ. ಸೊ ಪಕ್ಕದಲ್ಲಿ ಎ ಅನ್ನುವಂತಹದ್ದು ಒಂದು ಮೊಬೈಲ್ ಕಂಪನಿ ಇದೆ. ನಾವು ಬಿ ಕಂಪನಿ, ಅವರು ಎ ಕಂಪನಿ ಅನ್ನುವಂಥವ್ರು. ಎಸ್, ದೇ ಆರ್ ಆಲ್ಸೋ ಪ್ರೊಡ್ಯೂಸ್ ದ ಗೂಡ್ಸ್. ದೇ ಆರ್ ಆಲ್ಸೋ ವಾಟ್ ಪ್ರೊಡ್ಯೂಸ್ ದ ಗೂಡ್ಸ್ as against ಯಾರ ವಿರುದ್ಧವಾಗಿ, ನಮ್ಮ ವಿರುದ್ಧವಾಗಿ ಅವರು ಏನು ಮಾಡ್ತಾ ಇರುವಂತಹ ಒಂದು ಗೂಡ್ಸ್ ಅನ್ನ ಅಥವಾ ಸರಕುಗಳನ್ನ ಉತ್ಪಾದನೆ ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಬಟ್ ದೇ ಆರ್ ಫೇಲ್ಡ್, ದೇ ಆರ್ ವಾಟ್ ಫೇಲ್ಡ್ ಇನ್ ರೀಚ್ ಟು ದ ಕಸ್ಟಮರ್ಸ್. ಅವರು ಯಾರನ್ನ ರೀಚ್ ಆಗಲಿಕ್ಕೆ ಆಗಿಲ್ಲ ಅಂದ್ರೆ, ಯಾರನ್ನ ತಲುಪಲಿಕ್ಕೆ ಆಗಲಿಲ್ಲ ಅಂದ್ರೆ ಎ ಎನ್ನುವಂತಹ ಕಂಪನಿ, ಸೊ ಗ್ರಾಹಕರನ್ನ ತಲುಪಲಿಕ್ಕೆ ಆಗಿಲ್ಲ. ಯಾಕಾಗಿಲ್ಲ? ಸೊ ಅವರು ಎಂತಹ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಲೋ ಕ್ವಾಲಿಟಿ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಆ ಪ್ರಾಡಕ್ಟ್ಗಳಿಗೆ ಅತಿ ಹೆಚ್ಚು ಬೆಲೆನ, ಹೈ ಪ್ರೈಸ್ ಅನ್ನ ಫಿಕ್ಸ್ ಮಾಡಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಅವರು ಮಾರುಕಟ್ಟೆಯೊಳಗ ಏನಾದ್ರೂ ಫೇಲ್ ಆದ್ರು, ಅವ್ರ ಮಾರುಕಟ್ಟೆಯೊಳಗ ಲಾಂಗ್ ಟರ್ಮ್ ಎಕ್ಸಿಸ್ಟೆನ್ಸ್ ಹೇಗೆ ಅನ್ನುವಂತಹ ಕಂಪನಿ ಲಾಂಗ್ ಟರ್ಮ್ ಎಕ್ಸಿಸ್ಟೆನ್ಸ್ ಇರಲಿಲ್ಲ. ನಮ್ದು ಕಂಪನಿ ಲಾಂಗ್ ಟರ್ಮ್ ಎಕ್ಸಿಸ್ಟೆನ್ಸ್ ಇತ್ತು. ಸೊ ಇದರ ಸಲುವಾಗಿ ವಿತ್ ದ ರೀಸನ್ ಓನ್ಲಿ ಪ್ರೊಡ್ಯೂಸಿಂಗ್ ದ ಗುಡ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಅಟ್ ದ ರೀಸನೇಬಲ್ ಪ್ರೈಸ್. ಉತ್ತಮ ಸರಕುಗಳನ್ನ ಉತ್ಪಾದನೆ ಮಾಡುವುದರೊಂದಿಗೆ ಆ ಬೆಲೆಗಳು ಹೇಗಿದ್ದು ಅಂತಂದ್ರೆ, ಸೊ ಎಲ್ಲರೂ ಎಲ್ಲ ಹಂತದವರು, ಉತ್ತಮ, ಮಧ್ಯಮ ಹಂತ ಮತ್ತು ಉನ್ನತ ಹಂತ ಹಾಗೂ ಕೆಳವರ್ಗದವರು ಸಹಿತವಾಗಿ ಪಡೆಯುವಂತಹ ರೀತಿಯಲ್ಲಿ ಉತ್ತಮ ಸರಕುಗಳನ್ನ ಮಾರಾಟ ಮಾಡುವುದರಿಂದ ಸ್ಪರ್ಧೆ ಏನಾಯಿತು, ಚೆನ್ನಾಗಿತ್ತು. ನಾವು ಮಾರ್ಕೆಟ್ ಒಳಗೆ ನಿಂತಿರುವಂಥದ್ದು 2 ಬ್ರಾಂಚಸ್ ಇದ್ದು ಏನಾಯಿತು, ನೆಕ್ಸ್ಟ್ 4 ಬ್ರಾಂಚಸ್ ಆಗಿ ಕನ್ವರ್ಟ್ ಆಗಿರುವಂತಹದ್ದು ನಾವು ಕಾಣಬಹುದು. ಮಾರುಕಟ್ಟೆ ಅಲ್ಲಿ ಇದಕ್ಕೆ ನಾವೇನಬಹುದು, ಮಾರ್ಕೆಟ್ ಸ್ಟ್ಯಾಂಡಿಂಗ್, ದ ಪೊಸಿಷನ್ ಆಫ್ ದ enterprise, the position of the enterprise in relation ಯಾರ ರಿಲೇಷನ್, competitors, with the competitors. Yes, next one, innovation, ಆವಿಷ್ಕಾರ. Yes, what is the innovation? ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಉತ್ಪಾದನೆ ಮಾಡುವುದ್ರ ಜೊತೆಗೆ ನಾವು ಏನಾಗಿರಬೇಕು, ಆವಿಷ್ಕಾರವನ್ನ ಮಾಡ್ತಾ ಇರಬೇಕು. ದ ಆರ್ಗನೈಸೇಷನ್ ಆರ್ ಬಿಸ್ನೆಸ್ ಶುಡ್ ಬಿ ಅಡಾಪ್ಟ್ ದ ವಾಟ್ ಇನ್ನೋವೇಟಿವ್ ಐಡಿಯಾಸ್ ಅಂಡ್ ಮೆಥಡ್ಸ್. ಅಂಡ್ ವಾಟ್ ಮೆಥಡ್ಸ್? ಪ್ರತಿಯೊಂದು ವ್ಯವಹಾರ ಸಂಸ್ಥೆ ತನ್ನ ಉತ್ಪನ್ನಗಳಲ್ಲಿ ಉತ್ತಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದೆ ಅಂದರೆ ಅದರ ಜೊತೆಗೆ ಏನನ್ನ ಹೊಂದಿರಬೇಕು, ಹೊಸತರವಾದ ಕಲ್ಪನೆಗಳು, ಇನೋವೇಟಿವ್ ಐಡಿಯಾಸ್, ಹೊಸ ಕಲ್ಪನೆಗಳನ್ನ ಮತ್ತು ವಿನೂತನ ವಿಧಾನಗಳನ್ನ, ನ್ಯೂ ಮೆಥಡ್ಸ್ ಆ್ಯಂಡ್ ನ್ಯೂ ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್. ಸೊ ಇವೆಲ್ಲವನ್ನ ಹೊಂದಿದ್ರೆ ಏನಾಗಿರುವಂತಹದ್ದು, ಉತ್ತಮವಾಗಿ ನಾವು ಕಾರ್ಯ ಅಥವಾ ಕೆಲಸವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ವೆಲ್ ಇನ್ ದ ಮಾರ್ಕೆಟ್. ಎಸ್, ದ ಇನೋವೇಷನ್ can be classified into 2 types. The first one is a product or a service innovation. ಮೊದಲೇ ನಾವು ಏನು ಮಾಡಬಹುದು, ಆವಿಷ್ಕಾರವನ್ನ 2 ವಿಧಗಳಾಗಿ ವಿಂಗಡಿಸಬಹುದು. ಅವು ಯಾವ್ಯಾವ ಅಂದ್ರೆ, ಉತ್ಪನ್ನ ಅಥವಾ ಸರಕು ಅಥವಾ ಸೇವೆಯ ವಿಧ. ಮತ್ತೊಂದು another one is innovation in various skills and activities needed to supply them. Various skills and activities needed to supply them in what? Products. ವಸ್ತುವನ್ನ ಅಥವಾ ಸರಕನ್ನ ಅಥವಾ ಸೇವೆಯನ್ನ ವಿನೂತನವಾಗಿರುವಂತಹದ್ದು ಆವಿಷ್ಕಾರ ಮಾಡುವಂತಹದ್ದು ಇಲ್ಲಿ ಇದು 1ನೇ ವಿಧ. 2ನೇ ವಿಧ ಅಂದ್ರೆ ಆ ಸರಕುಗಳನ್ನ ಪೂರೈಕೆ ಮಾಡುವಲ್ಲಿ ಹೊಸತನದ ಕೌಶಲ್ಯಗಳು ಮತ್ತು ಕಾರ್ಯಗಳು ಅಥವಾ ಚಟುವಟಿಕೆಗಳು ಸಹಿತವಾಗಿ ಇರಬೇಕಾಗ್ತದೆ. ದೇರ್ ಆರ್ 2 types. There are where in innovation and the 2 types. The first one is what? Innovation in
product or service. Innovation in product or service. The next one is innovation in various skills and services needed to supply them. ಮೊದಲನೆಯದು ಮತ್ತು ಎರಡನೆಯದು ಆವಿಷ್ಕಾರ. ವಿತೌಟ್ innovation, so the business cannot exist in the market. So ಒಂದು ವ್ಯವಹಾರ ಸಂಸ್ಥೆಯೊಳಗೆ ಆವಿಷ್ಕಾರ, ಎರಡು ಆವಿಷ್ಕಾರಗಳು, ಒಂದು ಪ್ರಾಡಕ್ಟ್ ಸಂಬಂಧಪಟ್ಟಂತೆ, ಇನ್ನೊಂದು ಸಪ್ಲೈ ಆಫ್ ದ ಗೂಡ್ಸ್. ಪ್ರಾಡಕ್ಟ್ ಅಂಡ್ ಸಪ್ಲೈ ಆಫ್ ವಾಟ್ ಗೂಡ್ಸ್. ಈ ಎರಡಕ್ಕೂ ಸಂಬಂಧಪಟ್ಟಂತೆ ಏನಿರಬೇಕು? ಆವಿಷ್ಕಾರವನ್ನ ಹೊಂದಿರಬೇಕು. ಆವಿಷ್ಕಾರ ಹೊಂದಿಲ್ಲ ಅಂದ್ರೆ ಮಾರ್ಕೆಟ್ ಒಳಗ ಇರಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಹೊಸ ಮೊಬೈಲ್ಗಳು ಬರ್ತಾ ಇದ್ದಾವೆ. 8GB RAM, 6GB RAM, 4GB RAM, 2GB RAM with selfie expert, Oppo, Apple, security purpose what? Apple. So Samsung and Redmi, Realme, Vivo, so many mobiles are in the market. So ಪ್ರತಿಯೊಂದು ಮೊಬೈಲ್ಗಳು ಏನಾಗಿದ್ದಾವೆ? ತಮ್ಮದೇ ಆದ ಆವಿಷ್ಕಾರಗಳನ್ನ, ಪ್ರಾಡಕ್ಟ್ ತಮ್ಮದೇ ಆದಂತಹ ಸರಕುಗಳನ್ನು ಏನು ಮಾಡಿರುವಂತಹದ್ದು, ಇನೋವೇಟಿವ್ ಆಗಿ ಉತ್ಪಾದನೆಯನ್ನ ಮಾಡ್ತಾರೆ. ವಿತ್ ವಾಟರ್ ಸ್ಲಿಮ್. ಸೊ ಒಂದು ನಯವಾಗಿ ಮತ್ತು ನಾಜೂಕವಾದ ರೀತಿಯಲ್ಲಿ ಸರಕುಗಳನ್ನು ಅಥವಾ ಮೊಬೈಲ್ ಅನ್ನು ಉತ್ಪಾದನೆ ಮಾಡುವಂತಹದ್ದು ನಾವು ಕಾಣ್ತಾ ಇದೀವಿ, ಅಥವಾ ಬಳಸ್ಕೊಳ್ಳಿದ್ದು ಕಾಣ್ತಾ ಇರುವಂತಹದ್ದು. ಸೊ ಈ ರೀತಿ ನಾವು ಹೆಚ್ಚು ಇನೋವೇಟಿವ್ ಹೊಂದಿದ್ರೆ ಸೊ ಲಾಂಗ್ ಟರ್ಮ್ ಎಕ್ಸಿಸ್ಟೆನ್ಸ್ ಒಂದು ಬಿಸ್ನೆಸ್ ಅನ್ನುವಂಥದ್ದು ಇರುವಂಥದ್ದು. ಅತ್ಯಧಿಕ ದಿನಗಳ ಕಾಲ ಒಂದು ವ್ಯವಹಾರ ಇರ್ತದೆ. ನೆಕ್ಸ್ಟ್ ಒನ್ ಇಸ್ ವಾಟ್? ಪ್ರೊಡಕ್ಟಿವಿಟಿ, ಉತ್ಪಾದಕತೆ. ವಾಟ್ ಇಸ್ ದ ಪ್ರೊಡಕ್ಟಿವಿಟಿ? ವೈ ಇಟ್ ನೀಡ್ ಇನ್ ದ ಬಿಸ್ನೆಸ್? ಎಸ್, ದ ಪ್ರೊಡಕ್ಟಿವಿಟಿ ಈಸ್ calculated by comparing the value of output and with the value of output and with the value of input. The value of input. ಒಂದು ಉತ್ಪಾದಕತೆ ಎನ್ನುವಂತಹದ್ದು ಯಾವುದರ ಮೂಲಕ ಅಳೆಯಬಹುದು ಅಂದ್ರೆ, ಸೊ ಉತ್ಪಾದಿಸಿದಂತಹ ಅಥವಾ ಸಿದ್ಧ ಸರಕುಗಳ ಅದರ ಜೊತೆಗೆ ಸೊ ಯಾವುದನ್ನ ನಾವು ನೋಡಬಹುದು ಅಂತ ಅಂದ್ರೆ, ಸೊ ಕಚ್ಚಾ ಸರಕುಗಳನ್ನ ಬಳಸಿಕೊಂಡಿದ್ದೀವಿ. ಎಷ್ಟು ಕಚ್ಚಾ ಸರಕುಗಳನ್ನ ಬಳಸಿಕೊಂಡು ಎಷ್ಟು ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದಿಸಿದ್ದೀವಿ ಅನ್ನುವಂತಹದ್ದು ಏನಿದೆ ಅದಕ್ಕೆ ನಾವು ಏನನ್ನಬಹುದು? ಪ್ರೊಡಕ್ಟಿವಿಟಿ. ಇಟ್ ಇಸ್ ದ ಕಂಪ್ಯಾರಿಸನ್ ಆಫ್ ವಾಟ್? ಸಿಂಪಲ್ ಔಟ್ಪುಟ್ ಅಂಡ್ ಇನ್ಪುಟ್ ಆಫ್ ರಾ ಮೆಟೀರಿಯಲ್ ಅಂಡ್ ಫಿನಿಶ್ಡ್ ಗೂಡ್ಸ್. ಇನ್ಪುಟ್ ಆಗಿದೆ ಯಾವ್ದ್ರಿ? ರಾ ಮೆಟೀರಿಯಲ್. ಔಟ್ಪುಟ್ ಆಗೋದು ಯಾವುದು? ಫಿನಿಶ್ಡ್ ಗೂಡ್ಸ್. ಸೊ ಎಷ್ಟು ಔಟ್ಪುಟ್ ಅನ್ನ ವಿತ್ ದ ಅವೈಲೇಬಲ್ ರಿಸೋರ್ಸಸ್, ನಮ್ಮ ಸಂಸ್ಥೆಯೊಳಗೆ ಎಷ್ಟು ಅವೈಲೇಬಲ್ ಸಿಗುವಂತಹ ಸಂಪನ್ಮೂಲಗಳು ಏನಿದಾವೆ, ಎಫಿಷಿಯಂಟ್ ಅಂಡ್ ಎಫೆಕ್ಟಿವ್ಲಿ, ದಕ್ಷತೆ ಮತ್ತು ಪರಿಣಾಮಕಾರಿಯಿಂದ ಬಳಸ್ಕೊಂಡಿದ್ದೀವಿಯೋ ಇಲ್ವೋ ಅನ್ನುವಂಥದ್ದು, ಅಥವಾ ವರ್ಕ್ ಪರ್ಫಾರ್ಮೆನ್ಸ್ ಸರಿಯಾಗಿದೆಯೋ ಇಲ್ವೋ, ಕಾರ್ಯಕ್ಷಮತೆ ಅನ್ನುವಂತಹದ್ದು ಸರಿಯಾಗಿ ಇದೆಯೋ ಇಲ್ವೋ ಅನ್ನುವಂತಹ ತಿಳ್ಕೊಳ್ಳಿಕ್ಕೆ ನಾವು ಯಾವುದನ್ನ ಬಳಸ್ತಾ ಇದ್ದೀವಿ? ಸೊ ಉತ್ಪಾದಕತೆಯನ್ನ ಬಳಸ್ತಾ ಇದ್ದೀವಿ. ಎಸ್, ದ ಎವ್ರಿ ಆರ್ಗನೈಸೇಷನ್ ಆರ್ ಬಿಸ್ನೆಸ್ have their aim to achieve the greater productivity. To achieve the what? Greater productivity. ಪ್ರತಿಯೊಂದು ವ್ಯವಹಾರ ಸಂಸ್ಥೆ ತಮ್ಮದೇ ಆದಂತಹ ಉದ್ದೇಶವನ್ನು ಹೊಂದಿರುತ್ತದೆ. ಆ ಉದ್ದೇಶದೊಳಗೆ ಉತ್ಪಾದಕತೆಯನ್ನ ಅತಿ ಹೆಚ್ಚುಗೊಳಿಸುವುದು. ಉತ್ಪಾದಕತೆಯನ್ನ ಏನು ಮಾಡುವಂತಹದ್ದು? ಅತಿ ಹೆಚ್ಚುಗೊಳಿಸುವುದು. ಅದೇನು? ಸೊ ಅವೈಲಬಿಲಿಟಿ, ಇನ್ಪುಟ್ ಅದು ಎಷ್ಟಿದೆಯೋ ಅಷ್ಟು ಸಾಮರ್ಥ್ಯವಾಗಿ, ಅಥವಾ ಅದನ್ನ ಏನ್ ಮಾಡುವಂತಹ ಇನ್ಪುಟ್ ರಾ ಮಟೀರಿಯಲ್ಗಳನ್ನ ಅಥವಾ ಕಚ್ಚಾ ವಸ್ತುವನ್ನು ಸಮಗ್ರವಾಗಿ ಬಳಸಿಕೊಂಡು ಅತಿ ಹೆಚ್ಚು ಉತ್ಪಾದನೆಯನ್ನ ಮಾಡುವಂತಹದ್ದು ಕಲ್ಪನೆಯನ್ನು ಹೊಂದಿರಬೇಕು. ಯಾವುದು ಹೊಂದಿರಬೇಕು? ಬಿಸ್ನೆಸ್.
ವಿಚ್ ಒನ್ ಇಸ್ ದ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಇರುವಂತಹ ಕಚ್ಚಾ ಸಾಮಗ್ರಿಗಳು ಅಥವಾ ತಂದಂತಹ ಒಂದು ಏನಂತೀವಿ ನಾವು ಅಡಿಗೆಗೆ ಸಂಬಂಧಪಟ್ಟ ಕಾಯಿಪಲ್ಯ ಅಂತ ಏನಂತ ತರಕಾರಿಗಳು, ವೆಜಿಟೇಬಲ್ಸ್ ಅನ್ನುವಂತಹದ್ದು, ಅವುಗಳನ್ನು ಸರಿಯಾಗಿ ಬಳಸ್ಕೊಂಡು ಅಥವಾ ಇದ್ದಂತಹದ್ದ ಸಾಮಗ್ರಿಗಳನ್ನು ಸರಿಯಾಗಿ ಬಳಸ್ಕೊಂಡು ಉತ್ತಮವಾದ ಅಡಿಗೆ, ಸವಿರುಚಿಯಾದ ಅಡಿಗೆಯನ್ನು ಮಾಡುವಂತಹದ್ದು. ಇದು ನಾವೇನನ್ಬೋದು, ಪ್ರೊಡಕ್ಟಿವಿಟಿ. ಇನ್ಪುಟ್ ಆ್ಯಂಡ್ ಔಟ್ಪುಟ್. ನಾವು ತಂದಂತಹದ್ದು ಏನಿದೆ ಅದು ಇನ್ಪುಟ್ ಆಗ್ತದೆ, ಅಡಿಗೆ ಮಾಡಿದ್ಮೇಲೆ ಏನಾಗುವಂತಹದ್ದು ಔಟ್ಪುಟ್ ಆಗಿ ಕಾಣುವಂತಹದ್ದು ನಾವು ಕಾಣ್ತಿದ್ದೀವಿ. ಕಚ್ಚಾ ವಸ್ತು ಮತ್ತು ಸಿದ್ಧ ವಸ್ತುಗಳು, ಇವು ಎಷ್ಟು ಉತ್ಪಾದನೆ ಮಾಡ್ತೀವಿ, ಎಷ್ಟನ್ನು ಬಳಸ್ಕೊಂಡು ಎಷ್ಟನ್ನು ಅಡಿಗೆ ಮಾಡಿದ್ದೀವಿ ಅನ್ನುವಂಥದ್ದು, ಅಥವಾ ಎಷ್ಟು ಕಚ್ಚಾ ವಸ್ತುಗಳನ್ನು ತರಿಸ್ಕೊಂಡು ಎಷ್ಟು ಉತ್ಪಾದನೆಯನ್ನು ಮಾಡಿ ಹೊರಗಡೆ ಕಳಿಸ್ತಾ ಇದ್ದೀವಿ ಅನ್ನುವಂಥದ್ದು ಮೆಜರ್ಮೆಂಟ್ ಎಲ್ಲಿಗೆ ಆಗ್ತದೆ, ವಿತ್ ಹೆಲ್ಪ್ ಆಫ್ ವಾಟ್, ಪ್ರೊಡಕ್ಟಿವಿಟಿ, ಉತ್ಪಾದಕತೆಯಿಂದ ತಿಳಿಯುವಂತಹದ್ದು. ಎಸ್, ದ ನೆಕ್ಸ್ಟ್ ಒನ್ ಇಸ್ ಫಿಸಿಕಲ್ ರಿಸೋರ್ಸ್, ಫಿಸಿಕಲ್ ಅಂಡ್ ಫೈನಾನ್ಷಿಯಲ್ ರಿಸೋರ್ಸಸ್. ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲ. ಎಸ್, the every organization wants or every organization is required, every organization is required both the sources, the physical sources and the financial sources to meet their business objects or to meet their targets, to meet their targets. ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳನ್ನ ಅಥವಾ ಸಂಪನ್ಮೂಲ ಅವಶ್ಯಕತೆಯನ್ನ ಇರುವಂತಹದ್ದು ನಾವು ಕಾಣ್ತೀವಿ. ಯಾತಕ್ಕೆ ಅಂತಂದ್ರೆ ನಾನು ಹೇಳಿದೆ, ಉತ್ಪಾದಕತೆಯನ್ನ ಮಾಡ್ಬೇಕಂದ್ರೆ ಅಲ್ಲಿ ಏನ್ ಬೇಕು, ಇನ್ಪುಟ್ ಅನ್ನುವಂತಹದ್ದು ಬೇಕು, ಕಚ್ಚಾ ಸಾಮಗ್ರಿಗಳು ಬೇಕು. ಆ ಕಚ್ಚಾ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಖರೀದಿ ಮಾಡಲಿಕ್ಕೆ ದ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ಎಂಟರ್ಪ್ರೈಸ್ wants to purchase some raw materials. Yes, and that time it required what, finance. ಅದಕ್ಕೆ ಬೇಕಾಗಿರುವಂತಹದ್ದು ಯಾವುದು, ಫಂಡ್, ನಿಧಿ ಅನ್ನುವಂತಹದ್ದು ಬೇಕಾಗ್ತದೆ. ಆ ನಿಧಿಯ ಇನ್ಪುಟ್ ಬಂದ ಮೇಲೆ ನಾವೇನ್ ಮಾಡಬೇಕು, ಔಟ್ಪುಟ್ ಅನ್ನು ಮಾಡಬೇಕಾಗ್ತದೆ, ಸಿದ್ಧ ವಸ್ತುಗಳನ್ನಾಗಿ ಮಾಡಬೇಕು. ಸಿದ್ಧ ವಸ್ತುಗಳನ್ನಾಗಿ ಮಾಡಲಿಕ್ಕೆ ಫಿಸಿಕಲ್ ರಿಸೋರ್ಸಸ್ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಇಕ್ವಿಪ್ಮೆಂಟ್ಸ್, ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಇಕ್ವಿಪ್ಮೆಂಟ್ಸ್, ಈ ಭೌತಿಕ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಯಾವುದನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡೋದು ಯಾವ್ಯಾವುದು? ಸೊ ಯಂತ್ರೋಪಕರಣಗಳು, ಪೀಠೋಪಕರಣಗಳು, ಭೂಮಿ ಸ್ಥಾವರ, ಪ್ಲಾಂಟ್ಸ್, ಕಟ್ಟಡಗಳು, ಭೂಮಿ ಸ್ಥಾವರ ಕಟ್ಟಡಗಳು. ಈ ಎರಡೂ ರಿಸೋರ್ಸ್ಗಳು ಇನ್ಪುಟ್ ಅಂಡ್ ಔಟ್ಪುಟ್ ಅನ್ನ ಮಾಡಲಿಕ್ಕೆ ಅಂಡ್ ಏನವರು ಅನ್ಕೊಂಡಿದ್ದಾರೆ ಮಾರ್ಕೆಟ್ ಒಳಗ ನಿಲ್ಲಲಿಕ್ಕೆ ಅವಶ್ಯಕತೆ ಇರುವಂತಹ ಸೋರ್ಸ್ ಯಾವುದು ಅಂತ ಬಂದ್ರೆ physical resource and financial resource. Without these resources, business cannot run. ವ್ಯವಹಾರ ಅನ್ನುವಂತಹದ್ದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದನ್ನು ಹೊರತುಪಡಿಸಿ, ಹಣಕಾಸು ಮತ್ತು ಯಾವುದು ಭೌತಿಕ ಸಂಪನ್ಮೂಲಗಳನ್ನು ಹೊರತುಪಡಿಸಿ. ಎಸ್, ದ ನೆಕ್ಸ್ಟ್ ಒನ್, ಅರ್ನಿಂಗ್ ಪ್ರಾಫಿಟ್ಸ್, ಲಾಭ ಗಳಿಸುವುದು. ಎಸ್, earlier already I said the business main intention is what, earning profit. ಪ್ರತಿಯೊಂದು ವ್ಯವಹಾರದ ಮೂಲ ಉದ್ದೇಶ ಏನಾಗಿರುವಂತಹದ್ದು, ಲಾಭ ಗಳಿಸುವಂತಹದ್ದು. ಸೊ ಲಾಭನೇ ಗಳಿಸಿಲ್ಲ ಅಂದ್ರೆ ಏನಾಗ್ತದೆ, ಬಿಸ್ನೆಸ್ ಅನ್ನುವಂತಹದ್ದು ಎಕ್ಸಿಸ್ಟೆನ್ಸ್ ಅನ್ನ ಕಳ್ಕೊಂಡ್ಬಿಡ್ತದೆ, ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಳುವಂತಹದ್ದು. ಎಸ್, ದ ಬಿಸ್ನೆಸ್ ಮೇ ಬಿ ಲಾಸ್ ದೇರ್ ಎಕ್ಸಿಸ್ಟೆನ್ಸ್ ಇನ್ ದ ಮಾರ್ಕೆಟ್. ಸೊ ಹಾಗಾಗಿ ಲಾಭದ ಅವಶ್ಯಕತೆ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎವ್ರಿ ಬಿಸ್ನೆಸ್ ಏಮ್ಸ್ ಟು ಅರ್ನ್ ಅ ರೀಸನಬಲ್ ಪ್ರಾಫಿಟ್ ಇನ್ ಆರ್ಡರ್ ಟು ಸರ್ವೈವ್ ಅಂಡ್ ಗ್ರೋ in this competitive world. Yes, every business wants to what, survive and grow. ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಏನನ್ನ ಮಾಡಲಿಕ್ಕೆ ಇಷ್ಟಪಡ್ತವೆ ಅಂತಂದ್ರೆ, ಒಂದು ಅಸ್ತಿತ್ವದಲ್ಲಿರಬೇಕು, ಅಸ್ತಿತ್ವ ಮತ್ತು
ಬೆಳವಣಿಗೆಯನ್ನ ಹೊಂದಲಿಕ್ಕೆ. ಬೆಳವಣಿಗೆಯನ್ನ ಹೊಂದಲಿಕ್ಕೆ ಅಸ್ತಿತ್ವದಲ್ಲಿ ಇರಬೇಕಂದ್ರೆ ಎಷ್ಟು ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾರೋ ಆ ಕ್ಯಾಪಿಟಲ್ ಗಿಂತ ಏನಾಗಿರಬೇಕು, ಇನ್ಕಮ್ ಜಾಸ್ತಿ ಆಗಿರಬೇಕು, ಅಥವಾ ಇನ್ಕಮ್ ಶುಡ್ ಬಿ ಎಕ್ಸಸ್ ಓವರ್ ದನ್ ದ ಎಕ್ಸ್ಪೆಂಡಿಚರ್. ಅಲ್ಲಿ ನಾವು ಮಾಡಿದಂತಹ ವೆಚ್ಚಕ್ಕಿಂತ ಹೆಚ್ಚು ಆದಾಯವನ್ನ ತಂದಾಗ ಮಾತ್ರ ನಾವೇನಾಗಬಹುದು, ಅಸ್ತಿತ್ವದಲ್ಲಿ ಇರಬಹುದು ಮತ್ತು ಬೆಳವಣಿಗೆಯನ್ನು ಹೊಂದಬಹುದು. ಬೆಳವಣಿಗೆ ಅಂದ್ರೆ ಏನು? ವಾಟ್ ಇಟ್ ಶೋಸ್ ದ ಗ್ರೋ ಇಸ್ ಇಂಡಿಕೇಟ್ಸ್ expansion of business or opening of so many branches, increase in employment, ಉದ್ಯೋಗಗಳಲ್ಲಿ ಉದ್ಯೋಗ ಅವಕಾಶಗಳಲ್ಲಿ ಏನಾಗಿರುವಂತಹದ್ದು, ಹೆಚ್ಚಾಗಿರುವಂತಹದ್ದು. ಸೊ ನೆಕ್ಸ್ಟ್ ವ್ಯವಹಾರ ವಿಸ್ತರಣೆ, ಅನೇಕ ಶಾಖೆಗಳನ್ನ ಏನ್ ಮಾಡುವಂತಹದ್ದು, ಹೆಚ್ಚು ಮಾಡುವಂತಹದ್ದು. ಅಲ್ಲದೆ ಇನ್ಕ್ರೀಸ್ ಇನ್ ಸೇಲ್ಸ್ ವ್ಯಾಲ್ಯೂ, ಮಾರಾಟದ ಪ್ರಮಾಣದಲ್ಲಿ ಹೆಚ್ಚಳಾಗುವಂತಹದ್ದು. ಸೊ ಇವೆಲ್ಲವೂ ಆಗ್ಬೇಕಂದ್ರೆ ಅಲ್ಲಿ ಏನಾಗಬೇಕು, ದ ಆರ್ಗನೈಸೇಷನ್ ಆರ್ ಬಿಸಿನೆಸ್ ಶುಡ್ ಬಿ ಅರ್ನ್ ವಾಟ್ ಪ್ರಾಫಿಟ್. ಸೊ ಹಾಗಾಗಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗಳು ಅಸ್ತಿತ್ವವನ್ನು ಇರಬೇಕು ಮತ್ತು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಏನು ಬೇಕಾಗಿದೆ, ಲಾಭ ಅನ್ನುವಂತಹದ್ದು ಬೇಕಾಗಿರುವಂತಹದ್ದು ಕಾಣ್ತಾ ಇದ್ದೀವಿ. The next one is the manager performance and development. ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ. Who is a manager? The first question is who is a manager? Which person is able to manage all those activities regarding to the organization or business. ಯಾರು ವ್ಯವಸ್ಥಾಪಕ ಅಂದ್ರೆ, ವ್ಯವಸ್ಥಾಪಕನು ಸಂಸ್ಥೆಯ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳನ್ನ ನಿರ್ವಹಿಸುವಂತವನಿಗೆ ನಾವೇನಂತ ಕರೀಬಹುದು, ವ್ಯವಸ್ಥಾಪಕ ಅಂತ ಹೇಳಿ ಕರೀತಾ ಇದ್ದೀವಿ. Yes, already said. What? Who is a manager? Which person is conduct or which person is manage all those activities regarding to the business or organization. ಒಬ್ಬ ವ್ಯವಸ್ಥಾಪಕ ಅಂದ್ರೆ ಏನಂತ ಹೇಳಿದೆ ನಾನು, ಯಾವ ಒಬ್ಬ ವ್ಯಕ್ತಿ ವ್ಯವಹಾರ ಅಥವಾ ಸಂಘಟನೆಯೊಳಗೆ ಎಲ್ಲಾ ಚಟುವಟಿಕೆಗಳನ್ನ ನಿರ್ವಹಿಸ್ತಾನೋ ಅಂತವನ್ನ ನಾವೇನಂತ ಹೇಳ್ಬೋದು, ವ್ಯವಸ್ಥಾಪಕ ಅಂತ ಹೇಳ್ಬೋದು. ಆ ವ್ಯವಸ್ಥಾಪಕನ ಪರ್ಫಾರ್ಮೆನ್ಸ್ ಅಂಡ್ ಡೆವಲಪ್ಮೆಂಟ್. The organization should or business enterprises should conduct the activity to increase the manager's performance. ಒಂದು ವ್ಯವಹಾರ ಸಂಸ್ಥೆ ಅನ್ನುವಂತಹದ್ದು ಒಬ್ಬ ವ್ಯವಸ್ಥಾಪಕನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಲಿಕ್ಕಾಗಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ. ಕಂಡಕ್ಟ್ ಸಮ್ ಆಕ್ಟಿವಿಟೀಸ್ ಫಾರ್ ಇನ್ಕ್ರೀಸ್ ದ ಮ್ಯಾನೇಜರ್ಸ್ ಪರ್ಫಾರ್ಮೆನ್ಸ್. ಅಲ್ಲಿ ಫ್ರೀಡಮ್ ಅನ್ನುವಂತಹದ್ದನ್ನ ಕೊಡಬೇಕು, ಸ್ವತಂತ್ರತೆಯನ್ನ ಕೊಡುವಂತಹದ್ದು, ಮತ್ತು ಅದ್ರ ಜೊತೆಗೆ ಅವರಿಗೆ ಏನನ್ನ ನೀಡುವಂತಹದ್ದು, ಒಂದು ಆಕ್ಟಿವಿಟಿ ಟ್ರೈನಿಂಗ್ ಅನ್ನ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಟು ವಿಚ್ ಪರ್ಪಸ್? ಟು ಇನ್ಕ್ರೀಸ್ ದೇರ್ ಪರ್ಫಾರ್ಮೆನ್ಸ್, ಮ್ಯಾನೇಜರ್ಸ್ ಪರ್ಫಾರ್ಮೆನ್ಸ್. ಅಂಡ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಯಾರ ಪರ್ಸನಾಲಿಟಿ? ಮ್ಯಾನೇಜರ್ ಪರ್ಸನಾಲಿಟಿಯನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಆಟೋಮೆಟಿಕಲಿ ಯಾರ ಒಂದು ವ್ಯವಹಾರ ಅನ್ನುವಂತಹದ್ದು ಏನಾಗ್ತದೆ, ಅಭಿವೃದ್ಧಿಯನ್ನ ಹೊಂದುವಂತಹದ್ದು ನಾವು ಕಾಣ್ತಾ ಇದ್ದೀವಿ, ಬೆಳವಣಿಗೆ ಆಗ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನ
ವ್ಯವಹಾರ ಸಂಸ್ಥೆ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಒಂದು ಕುಟುಂಬ ಅಂತ ತಿಳ್ಕೊಳ್ಳೋಣ. ಆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ಮುಂದಿನ ಜೀವನದಲ್ಲಿ ಏನಾಗಬೇಕು, ಅವನೇ ಮನೆಯನ್ನು ನೋಡ್ಕೊಳ್ತಾ ಇದ್ದಾನಂದ್ರೆ ಅವನಿಗೆ ಸರಿಯಾದ ಗೈಡ್ಲೈನ್ಸ್ ಕೊಡ್ತಾ ಇರಬೇಕು. ಅದರ ಜೊತೆಗೆ ಅವನ ಅಭಿವೃದ್ಧಿಗೆ ಏನಾಗಿರಬೇಕು, ಮನೆಯವರು ಸಹಾಯಕವಾಗಿರಬೇಕು. ಯಾಕಂದ್ರೆ ಮುಂದಿನ ಜವಾಬ್ದಾರಿ ಯಾರ್ದಾಗಿರ್ತದೆ, ಮನೆಯನ್ನು ನೋಡ್ಕೊಳ್ಳೋದು ಅಲ್ಲಿರುವಂತಹ ಒಬ್ಬ ವ್ಯಕ್ತಿದು. ಸೊ ಆಸ್ ಅ ಸೇಮ್ ಇನ್ ದ ಬಿಸ್ನೆಸ್, ದ ಮ್ಯಾನೇಜರ್ ಇಸ್ ವಾಟ್ ದ ಮೇನ್ ಪರ್ಸನ್ ಟು ದ ಆರ್ಗನೈಸೇಷನ್ ಬಿಕಾಸ್ ಆಫ್ they coordinate the all types of the activity. Which person coordinates the all types of the activity? Manager. ಒಬ್ಬ ವ್ಯವಸ್ಥಾಪಕ ಅನ್ನುವಂತಹದ್ದು ಬೇರೆ ಬೇರೆ ಚಟುವಟಿಕೆಗಳ ನಡುವೆ ಸಮನ್ವಯತೆಯನ್ನು ಸೃಷ್ಟಿ ಮಾಡ್ತಾನಲ್ಲ, ಅದಕ್ಕಾಗಿ ಅವನಿಗೆ ಪರ್ಫಾರ್ಮೆನ್ಸ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಮತ್ತು ಡೆವಲಪ್ಮೆಂಟ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈನಿಂಗ್ ಅಥವಾ ಆಕ್ಟಿವಿಟೀಸ್ ಅನ್ನು ಕಂಡಕ್ಟ್ ಮಾಡುವಂತಹ ಉದ್ದೇಶವನ್ನು ಯಾರು ಹೊಂದಿರಬೇಕು, ಒಂದು ವ್ಯವಹಾರ ಸಂಸ್ಥೆ ಅನ್ನುವಂತಹದ್ದು ಹೊಂದಿರಬೇಕಾಗ್ತದೆ. ನೆಕ್ಸ್ಟ್ ವರ್ಕರ್ಸ್ ಪರ್ಫಾರ್ಮೆನ್ಸ್ ಅಂಡ್ ಆಟಿಟ್ಯೂಡ್. ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಏನು ಮನೋಭಾವ. ದ ಪರ್ಫಾರ್ಮೆನ್ಸ್ ಆಫ್ a worker's performance and attitude. The worker's performance and attitude is directly impact on productivity of the business. Is directly impact on what productivity of the business. ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವ ಅನ್ನುವಂತಹದ್ದು ಯಾವುದರ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂದ್ರೆ ಇದು ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಉತ್ಪಾದಕತೆಯ ಮೇಲೆ ಏನ್ ಮಾಡುವಂತಹದ್ದು ಪರಿಣಾಮವನ್ನ ಬೀರುವಂತಹದ್ದು. ಸೊ ಹಾಗಾಗಿ ಪ್ರತಿಯೊಂದು ಸಂಸ್ಥೆಯು ಇವರ ಕಾರ್ಯಕ್ಷಮತೆ ಮತ್ತು ಮನೋಭಾವವನ್ನ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗುವಂತೆ ಕಾರ್ಯಚಟುವಟಿಕೆಗಳನ್ನ ನಡೆಸಿಕೊಂಡು ಹೋಗಬೇಕು. ಯಾರ ಕಾರ್ಯಚಟುವಟಿಕೆಗಳನ್ನ? ಸೊ ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವಗಳು ಉತ್ಪಾದಕತೆಯನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಅವ್ರು ಏನ್ ಮಾಡಬೇಕು, ಬಿಸ್ನೆಸ್ ಅನ್ನುವಂತಹದ್ದು ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಎಸ್, ದ ಎವ್ರಿ ಬಿಸ್ನೆಸ್ or business enterprises must aim to improve the performance of the workers and to develop positive attitude among them. ಯಾರ್ಯಾರ ನಡುವೆ? ಕಾರ್ಮಿಕರ ಕ್ಷಮತೆ ಮತ್ತು ಕಾರ್ಮಿಕರ ಮತ್ತು ಮ್ಯಾನೇಜರ್ ನಡುವೆ ಏನಾಗಿರಬೇಕು? ಸೊ ಒಂದು ಉತ್ತಮವಾದ ಮನೋಭಾವ, ಆಟಿಟ್ಯೂಡ್ ಇರೋದ್ರಿಂದ so automatically it helps to the increase the productivity. ಅದೇನಾಗುವಂತಹದ್ದು ಕಾರ್ಮಿಕರ ಮತ್ತು ನಿರ್ವಾಹಕರು ಅಥವಾ ವ್ಯವಸ್ಥಾಪಕರ ನಡುವೆ ಉತ್ತಮವಾದ ಮನೋಭಾವನೆ ಇರುವುದರಿಂದ ಅದು ಏನನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ? ಉತ್ಪಾದಕತೆಯನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಒಳ್ಳೆಯ ಎಂಪ್ಲಾಯಿ ಇದ್ದಾನೆ ಅಂತ ತಿಳ್ಕೊಳ್ರಿ. ಆ ಒಳ್ಳೆಯ ಎಂಪ್ಲಾಯಿ ಯಾರ ಫೇವರ್ ಆಗಿ ಕೆಲಸ ಮಾಡಬೇಕಾಗ್ತದೆ? ಆರ್ಗನೈಸೇಷನ್ ಫೇವರ್ ಆಗಿ ಕೆಲಸ ಮಾಡಬೇಕು. ಆ ಆರ್ಗನೈಸೇಷನ್ ಫೇವರ್ ಆಗಿ ಕೆಲಸ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅವನಿಗೆ ನಾವೇನ್ ಮಾಡಬೇಕು? ಸ್ವಲ್ಪ ಮೋಟಿವೇಶನ್ ಅನ್ನ ಮಾಡಬೇಕಾಗ್ತದೆ. ಅಭಿಪ್ರೇರಣೆ ಅಥವಾ ಪ್ರೇರಣೆಯನ್ನ ಮಾಡಬೇಕಾಗ್ತದೆ. ಪ್ರೇರಣೆ ಮಾಡೋದ್ರಿಂದ ಎಸ್, ದ ಮೋಟಿವೇಶನ್ ಇಸ್ ಹೆಲ್ಪ್ಸ್ ಟು ಚೇಂಜ್ ದ ಆಟಿಟ್ಯೂಡ್ ಆಫ್ ವರ್ಕರ್ಸ್ ಅಂಡ್ ಪರ್ಫಾರ್ಮೆನ್ಸ್. ಆ ಎಂಪ್ಲಾಯಿ ಏನಿದ್ದಾನೆ, ಉದ್ಯೋಗಿ ಇದ್ದಾನೆ, ಆ ಉದ್ಯೋಗಿಗೆ ಪ್ರೇರಣೆ ನೀಡೋದ್ರಿಂದ ಅವನ ಮನೋಭಾವನೆ ಮತ್ತು ಕಾರ್ಯಕ್ಷಮತೆ ಬದಲಾವಣೆ ಆಗ್ತದೆ. ಆ ಕಾರ್ಯಕ್ಷಮತೆ ಮತ್ತು ಮನೋಭಾವ ಬದಲಾವಣೆ ಆಗೋದ್ರಿಂದ ಸೊ ಅಲ್ಲೇನಾಗ ಒಂದು ಉತ್ತಮವಾದ ಎನ್ವಿರಾನ್ಮೆಂಟ್, ಗುಡ್ ಎನ್ವಿರಾನ್ಮೆಂಟ್, ಉತ್ತಮವಾದ ವಾತಾವರಣ ಸೃಷ್ಟಿಯಾಗಿ ಉತ್ಪಾದಕತೆ ಹೆಚ್ಚಾಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, the last one object is what? Social responsibility. ಸಾಮಾಜಿಕ ಜವಾಬ್ದಾರಿ. Yes, ಸಾಮಾಜಿಕ ಜವಾಬ್ದಾರಿ. What is the social responsibility? Yes, social responsibility refers to the obligation of business firms to contribute resources for solving
social problems, and work in a socially desirable manner. ಸಿಂಪಲ್. ಒಂದು ವ್ಯವಹಾರದ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಏನು? ಈ ಸಾಮಾಜಿಕ ಜವಾಬ್ದಾರಿ ಅನ್ನುವುದು ಒಂದು ಹೊಣೆಗಾರಿಕೆ, ಇಸ್ ಅನ್ ಆಬ್ಲಿಗೇಷನ್ ಟು ದ ಬಿಸ್ನೆಸ್ ಫರ್ಮ್ ಅಂಡ್ ಕಾಂಟ್ರಿಬ್ಯೂಟ್ ದ ರಿಸೋರ್ಸಸ್. ಅಲ್ಲಿ ಏನಾಗಿರಬೇಕು? ತಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಕೊಡುಗೆಯಾಗಿ ನೀಡುವಂತಹದ್ದು ಯಾರಿಗೆ? ಟು ದ ಸೊಸೈಟಿ, ಸಮಾಜಕ್ಕೆ ಕೊಡುಗೆಯಾಗಿ ನೀಡುವಂತಹದ್ದು. ಇದರಿಂದ ಏನಾಗ್ತದೆ? ಉತ್ತಮವಾದ ವಾತಾವರಣವನ್ನ ಸೃಷ್ಟಿ ಮಾಡುವಂತಹದ್ದು. ಫಾರ್ ಎಕ್ಸಾಂಪಲ್ ಸಾಮಾಜಿಕ ಹೊಣೆಗಾರಿಕೆ ಅಂದ್ರೇನು ಅಥವಾ ಹೇಳಿದ್ವಿ ನಾವು. ಎಕ್ಸಾಂಪಲ್ ಯಾವ್ಯಾವಿದಾವೆ? ಟು ಪ್ರೊವೈಡ್ ದ ಗುಡ್ ಕ್ವಾಲಿಟಿ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಕನ್ಸ್ಯೂಮರ್. ಅಲ್ಲಿ ಯಾರಿಗೆ? ಗ್ರಾಹಕರಿಗೆ ಉತ್ತಮವಾದ ಸರಕು ಮತ್ತು ಸೇವೆಗಳನ್ನ ಒದಗಿಸುವಂತಹದ್ದು. ಇಟ್ ಇಸ್ ಅ ವಾಟ್? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಎಸ್, ಟು ಅವಾಯ್ಡ್ ದ ಪೊಲ್ಯೂಷನ್. ಟು ಅವಾಯ್ಡ್ ವಾಟ್? ಪೊಲ್ಯೂಷನ್. ಏನಿದೆ? ಪರಿಸರ ಮಾಲಿನ್ಯವನ್ನ. ಟು ಅವಾಯ್ಡ್ ದ ಪೊಲ್ಯೂಷನ್, ಪರಿಸರ ಮಾಲಿನ್ಯವನ್ನ ಏನು ಮಾಡುವಂತಹದ್ದು? ತಡೆಗಟ್ಟುವಂತಹದ್ದು. ಟು ಅವಾಯ್ಡ್ ದ ಪೊಲ್ಯೂಷನ್. And provide the dividend to the shareholders in time. ಒಂದು ನಿರ್ದಿಷ್ಟ ಸಮಯಕ್ಕೆ ತಕ್ಕಂತೆ ಷೇರುದಾರರಿಗೆ ಏನನ್ನು ಕೊಡುವಂತಹದ್ದು? ಲಾಭಾಂಶವನ್ನು ಕೊಡುವಂತಹದ್ದು. ಇದು ಏನಾಗಿ ಕಾಣ್ತೀವಿ ನಾವು? ಸಾಮಾಜಿಕ ಹೊಣೆಗಾರಿಕೆಯಾಗಿ ಕಾಣ್ತೀವಿ. ಸೊ ಹೀಗಾಗಿ ಪ್ರತಿಯೊಂದು ಈ ಅಂಶಗಳು ಏನನ್ನ ಉದ್ದೇಶವನ್ನು ಹೊಂದಿದೆ? ವ್ಯವಹಾರವನ್ನ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಉದ್ದೇಶವನ್ನ ಹೊಂದಿರುವಂತಹದ್ದು. ಆಲ್ ದೀಸ್ ಆಬ್ಜೆಕ್ಟ್ಸ್ ಆರ್ need to lead the business. What? Business. So the next topic I will continue in the next class. Thank you.